ಸೊ ಇದು ಯಾರು ನೋಡತ್ತಾರಲ್ಲ ಇದು ಮ್ಯಾಗಿಂದ ಇದು ಕಾರ್ಖಾನ್ಯಾಗ ಆಗಿತ್ತು ರೀ. ಕಾರ್ಖಾನೆ ಫ್ಯಾಕ್ಟ್ರಿ ಒಳಗೆ, ಕಬ್ಬಿನ ಫ್ಯಾಕ್ಟ್ರಿ ಒಳಗೆ. ಅದು ಹೆಂಗೆ ಆಗೈತೆ ಅಂಬೋದು ನಮಗೂ ಏನೋ ಗೊತ್ತಾಗಿಲ್ಲ ರೀ. ಕೆಲವೊಬ್ರು ಹೇಳತ್ತಾರ ರೀ, ಸ್ಟ್ರೈಕ್ ಮಾಡಿದಾರೆ ಹೆಚ್ಚಾರ ತಂದು ಹೇಳತ್ತಾರ ರೀ, ಹೋರಾಟ ಮಾಡ್ಯಾರ. ಆದರೆ ಅಲ್ಲಿ ಏನಾಗೈತೆ ಅಂಬುದು ಯಾರಿಗೂ ಗೊತ್ತಿಲ್ಲ. ಹಿಂದೆ ನಿಂತು ಎಲ್ಲರೂ ಏನು ಬೇಕಾದ ಮಾತಾಡ್ತಾರೆ ರೀ. ಅಲ್ಲಿ ಏನೇನಾಗೈತೆ ಅಂಬುದು ಯಾರಿಗೂ ಗೊತ್ತು ರೀ. ಅದು ಬಹುಶಃ ಫ್ಯಾಕ್ಟ್ರಿಯಾಗೆ ಏನೋ ಹೆಚ್ಚು ಕಮ್ಮಿಯಾಗಿ ಹತ್ತಿರಬೋದು ರೀ. ಊರಿ ಏನು ಹೇಳಕ್ಕೆ ಬರೋದಿಲ್ಲ ರೀ. ಅದಕ್ಕಾಗಿ ಟ್ಯಾಕ್ಟ್ರ್ ಮಾಲಕರಿಗೂ ಭೀ ಭಾಳ ಗೋಳು ಬಂತು ರೀ. ಯಾಕಂದ್ರೆ ಒಂದು ಅಖಂಡ ಡೆಬ್ಬಿ ಇಂಜನ್ ಎಲ್ಲ ಸುಟ್ಟು ಹೋಗ್ಯಾವ್ರಿ. ಗಾಲಿ ಡೆಬ್ಬಿ ಆಗಿರ್ಬೋದು ಎಲ್ಲ ಸುಟ್ಟು ಹೋಗ್ಯಾವ್ರಿ. ಮತ್ತು ಅದಕ್ಕಿಂತ ಹೆಚ್ಚು ರೈತರಿಗೆ ಭಾಳ ಲುಸ್ಕಾನ್ ಆಗೈತೆ ರೀ. ಯಾಕಂದ್ರೆ ಕಬ್ಬ ಸುಡ್ತಿರ್ಲಿ, ಅದನ್ನು ಕಡ್ದು ಅದನ್ನು ಹೇರಿ ಹಚ್ಚೊಟ್ಟಿಲ್ಲದ ಕಷ್ಟಪಟ್ಟು ಫ್ಯಾಕ್ಟ್ರಿಯಾಗ ಹೋಗಿ ನಿಂತ್ಬೇಕು, ಅಲ್ಲಿ ಹೋಗಿ ಉರಿ ಐತಿ ಕಬ್ಬು ಭಾಳ ಆತು ರೀ. ಇದಕ್ಕೆಲ್ಲ ಯಾರು ಬೆಲೆ ಕೊಡ್ತಾರೆ ರೀ. ಅದಕ್ಕೆ ಫ್ಯಾಕ್ಟ್ರಿಯಾಗ ಹೇಳೋದು ಒಂದ ಮತ್ತು ಆ ರೈತರಿಗಾಗಿರ್ಬೋದು, ಆ ಟ್ಯಾಕ್ಟ್ರ್ ಮಾಲಕರಿಗಾಗಿರ್ಬೋದು ತಕ್ಕ ಬೆಲೆ ಕೊಡ್ರಿ. ಇಲ್ಲ ಅಂದ್ರೆ ಮತ್ತು ಅಧಿಕಾರಕ್ಕೆ ಬರ್ತೀವಿ, ಮತ್ತು ಸ್ಟ್ರೈಕ್ ಮಾಡ್ರೆ. ಸ್ವಾಗತ ಇವತ್ತಿನ ವಿಡಿಯೋಗೆ ಸುಸ್ವಾಗತ ಅನ್ನುತ್ತಾ ಇವತ್ತಿನ ವಿಷಯ ಏನಂದ್ರಪ್ಪ, ನೀರು ಬಿಟ್ಟನ್ರಿ. ಒಟ್ಟು ಭಾಳ ಗೊತ್ತಾಗತ್ರಿ. ಯಾಕಂದ್ರೆ ಒಟ್ಟು ಚೇಂಬರ್ ಒಂದು ಆಗಟ ಒಂದು ಸೋರತ್ತವ್ರಿ. ಹತ್ರ ಸಂಬಂಧ ಒಟ್ಟು ಕೇವಲ ರೀ ಕಾಲರ್ ತೊಗೊಂಬಂದ ಒಟ್ಟು ರಗಡಾಗಿತ್ತು ರೀ. ತೋರಿಸ್ತಂಬರ್ರಿ ಮ್ಯಾಗಿನ ನೀರು ತೊಗೊಂಬಂದ್ರಿ. ಒಟ್ಟು ಏನು ಮಾಡಿರಿ ಕೆಲ್ಸಕ್ಕೆ ಬರ್ಕೊಟ್ಟು ಗೊತ್ತಾಗಿತ್ತು ರೀ. ಅದ್ರ ಸಂಬಂಧ ಇದೇ ನೀರು ನೋಡತ್ತರ್ಲೇ ಇದಾವೆ ಬೋರ್ ನೀರು ರೀ. ಬಾಯಿ ನೀರಕ್ಕಿಂತ ಹಚ್ಚಿಗೆ ಹೊಡಿದೈತ್ರಿ. ಒಂದು ಬಾಯಿ ಮೋಟ್ರಿ ಏನು ಉಗಿದೈತಿರಲ್ಲ, ಆ ನಮ್ಮನೆ ನೀರು ಉಗಿದೈತ್ರಿ. ಏನೋ ದೇವ್ರ ಪುಣ್ಯ ನಿಮ್ಮ ಆಶೀರ್ವಾದ. ನೀರು ಮಾತ್ರ ಹೆಂಗೆ ಅದಾವ ಅಂದ್ರೆ ಕುಡ್ಯಾಕ ತೆಂಗಿನಕಾಯಿ ನೀರ್ಕಿಂತ ಹಚ್ಚಿಕ್ ಆ ನಮ್ಮನೆ ಸೀಮೆ ಅದಾವ್ರಿ ನೀರು. ಆ ಕಡೆ ನಮ್ಮ ಊರಾಗ ತಳಗಡೆ ಸೈಡ್ ಎಲ್ಲ ಅಂದ್ರೆ ತಳ್ಯಾಗ ಗುಡಿ ಕಡೆ ಸೈಡ್ ರೀ. ಅಂದ್ರೆ ಒಂದು ಗುಡಿ ಐತ್ರಿ, ಅಮುಕ್ಷದ ಗುಡಿ ಅದಾವ್ರಿ. ಊರಾಗ ಒಂದು ತಳ್ಯಾಕ ಗುಡಿ ಕಡೆ ಒಂದು ಐತ್ರಿ. ಅಲ್ಲೇನು ತಳ್ಯಾಕಿನ ಗುಡಿ ಕಡೆ ಸೈಡ್ ಹಳ್ಳಿ ತಳ್ಯಾಕ ಏನೈತಿರಲ್ಲ, ನೀರು ಎಲ್ಲ ಚೊಕ್ಕ ಸವಳಗ್ಯಾವ್ರಿ. ಜನ ಈ ಕಡೆದ ಒಯ್ತಾರೆ. ಅಲ್ಲಿ ಮೆಂಡಿಗರ್ ಸಾಲಿ ತಂದು ಐತ್ರಿ, ಪ್ರತಿಭಾ ನಗರ ತಂದು ಅಲ್ಲಿದು ಒಯ್ತಾರೆ ರೀ ಕುಡ್ಲಾಕದ. ಆ ಟಾಕಿದು ಮಾತ್ರ ನೀರು ಖತರ್ನಾಕ್ ಅದಾವ್ರಿ. ಇವು ನಮ್ಮ ಹೊಲ ನೀರು ಭೀ ಭಾಳ ಡೇಂಜರ್ ನೀರು ರೀ. ಟೆಂಕಾಯಿ ಐಕಿತ್ತ ಹಚ್ಚಿಕ್ ನೀರು ಐತ್ರಿ. ಇಂಥ ನೀರು ಬೆಳಿಗ್ಗೆ ಹಾಚಿರ ಬೆಳೆ ಬೀ ಜರೆ ಲೌಕರ್ ಕಿತ್ತೋದತ್ ರೀ. ಆಮೇಲೆ ಬೆಳೆಗೆ ಬಿ ಜರೆ ಚಲೋ ರೀ. ಅದ ಒಂದೊಂದು ಕಡೆ ನೋಡಿರಿ ಸವಳ ನೀರದ ಬಿಡ್ತಾರೆ ರೀ ಕಬ್ಬಿಗೆ. ಅದ್ರ ಕಬ್ಬು ಒಂದು ಇಟ್ಟು ಏನು ಕಿತ್ತು ಹೇಳಂಗಿಲ್ಲ ಪಕ್ಕ ಸೀಬ್ರೆ ಇರ್ತದೆ ರೀ. 2 ಬೋರ್ ಚಲೋ ಅದಾವ್ರಿ. ಈಗ ಆಚೆ ಕಡೆ ಕೌಜದ ಒಂದು ಅವ್ರು ಚಾಲು ಮಾಡ್ಕೊಂಡಾರಿ, ಈಚೆ ಕಡೆ ಕೌಜದ ನಾವು ಚಾಲು ಮಾಡ್ಕೊಂಡದ್ರಿ. ಅವ್ರೊಂದು ಬೋರ ನಾವು ಒಂದು ಬೋರ 2 ಚಾಲು ಮಾಡ್ಕೊಂಡ್ರಿ. ಇದೇನು ಹತ್ತಿ ಗ್ಯಾಸ್ ಕಾಣತ್ತಿರಲ್ಲ, ಹತ್ತಿ ಗ್ಯಾಸ್ ಒಳಗಿನ ನೀರು ಹೊಂಟ. ಸೊ ರೈತರು ಭಾಳ ಹೆಂಗೆ ಅಂದ್ರೆ ರೀ, ಒಟ್ಟು ಚೇಂಬರ್ ಚೇಂಬರ್ ಒಟ್ಟು ನೀರು ಎಲ್ಲ ಕಡೆ ಸೋರತ್ತವ್ರಿ. ಅದ್ರ ಸಂಬಂಧ ಏನು ಸಮಸ್ಯೆ ಆತ್ರಿ. ಮುಂದೆ ನೀರು ತಿರುಗವಾದು ರೀ. ಬಿಸಿಲು ರೀ ಮ್ಯಾಗ ಭಾಳ ಹೆಚ್ಚಾಗೈತೆ ರೀ. ಒಟ್ಟು ಇವತ್ತು ಬಿಟ್ರೆ ನೀರು 4 ದಿವಸ 3 ದಿವ್ಸಕ್ಕೊಮ್ಮೆ ನೀರಿಗೆ ಬರ್ತೈತೆ ರೀ. ಮಾತಾಡೀವಿ ಏನು ಮಾಡೋ ಸಮಸ್ಯೆ ಆತ್ರಿ. ಎಲ್ಲ ಬೋರ್ ಮ್ಯಾಗ ಜಗಲತ್ತದು ಸಣ್ಣಂಗಿ. ಏನು ಸಮಸ್ಯೆ ಆತವು, ಬಾಯಿ ಇಲ್ಲ ಏನಿಲ್ಲ, ಎಲ್ಲ ಬೋರ್ ಮ್ಯಾಗ ಸಣ್ಣಂಗೆ ಜಗಬೇಕು ರೀ. ಎಲ್ಲ ದೇವ್ರ ಆಶೀರ್ವಾದ. ಬೋರ್ ಮ್ಯಾಗ ಹಂಗೆ ಸಣ್ಣಂಗೆ ಜಗಲ ಹಾಕ್ರಿ. ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಸೊ ಇವತ್ತು ನೋಡ್ರಪ್ಪ, ಈ ಮಟ್ಟಿಗೆ ನೀರು ಬಿಟ್ಟೋದು ಅಂದ್ರೆ ಈ ಮಟ್ಟಿಗೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಕಸ ಐತ್ರಿ. ಕಸ ತೆಗ್ದಾರು. ಗಿಡ ಹೆಂಗೆ ಅದಾವ ಅಂಬುದು ನೋಡ್ಬೇಕು. ರೋಗ ಬದತ್ರಿ ಬಾಯ್ಕಟ್ಟ, ಕರ್ಪ ರೋಗ ಬಳ್ಳ ಐತಿ, ಮಟ್ಟಿಗೆ ಐತಿ, ಒಂದೊಂದು ಐತಿ. ಎಲ್ಲಿ ಒಂದೊಂದು ಗಿಡ ಒಂದು ಹೋಗ್ಬಿಟ್ಟಾರ, ಒಂದು ಸಣ್ಣದವು. ಲೈಟ್ ಹಾದು ರೀ. ಇನ್ನು ಲೈಟ್ ಹಾದು ಅದಕ್ಕೆ ಹೋಗಿ ಆಟೋ ಬಂದ್ ಮಾಡಿ ಬನ್ರಿ. ಯಾಕಂದ್ರೆ ಆಟೋ ಐತ್ರಿ ಮೋಟ್ರಕ್ಕೆ. ಅದಕ್ಕಾಗಿ ಮತ್ತು ರಾತ್ರಿ ಚಾಲು ಗಿಲು ಆಗಿತ್ತು ಬಾ ತಂದು ಆಟೋ ಬಂದ್ ಮಾಡಿ ಬನ್ರಿ ಹೋಗ. ಇವತ್ತು ಗುರುವಾರ ಒಂದೊಂದು ಕಡೆ ಗುರುವಾರ ತಕ ಇರ್ತಾರ್ರಿ. ನಮ್ಮ ಕಡೆ ಗುರುವಾರ ಹೊತ್ತು ಅದ್ರ ಬೆಸ್ತಾರ ಹೊತ್ತು. ಇವತ್ತು ಬೆಸ್ತಾರ್ರಿ. ಅದ್ರ ಹೊಂತ ಇವತ್ತು ಮದವಾಯಿ ಶಾಂತಿ ರೀ, ಮದವಾಯಿ ಬಾಜಾರ್. ಸೊ ಹೋಗೋದೈತ್ರಿ ಶಾಂತಿಗೆ. ಈಗ ಟೈಮ್ ಕರೆಕ್ಟ್ 3 ಗಂಟೆ ಆಗಿತ್ತು ರೀ. ಹೋಗ್ಬೇಕ್ರಿ. ಇನ್ನು 3:30ದಾಗ ಹೋಗ್ತಾನೆ ರೀ ಶಾಂತಿಗೆ. ಮಾಡ್ತಾನೆ ರೀ ಅಲ್ಲಿದ್ದು ಜರ್ಜಾರ್ ಮಾಡ್ತಾನೆ ರೀ. ಅಲ್ಲಿದ್ದು ಭೀ ಜರ್ಜಾರ್ ಮಾಡಿ ಎಡಿಟಿಂಗ್ ಮಾಡಿ ದೊಡ್ಡದು ವೀಡಿಯೋ ಮಾಡಿ ಹಾಕ್ತಾನೆ ರೀ, ಪೋಸ್ಟ್ ಮಾಡ್ತಾನೆ ರೀ. ನಿಮ್ಮ ಆಶೀರ್ವಾದ ಒಂದು ಇರಲಿ ರೀ ನಮ್ಮ ಮ್ಯಾಗ. ಯಾಕಂದ್ರೆ ವಿಡಿಯೋ ಮಾಡೋದು ಭೀ ಕಷ್ಟ ಐತ್ರಿ. ಏನು ಬರೀ ಕ್ಯಾಮ್ರಾ ಚಾಲು ಮಾಡಿ ನಿಂತು ಬಿಟ್ರೆ ನಡೀದಿಲ್ಲ ರೀ. ಹಂಗೆ ಏನಾರ ಸ್ವಲ್ಪ ಮಾತಾಡ್ಬೇಕಾಗತ್ತೆ ರೀ. ಹಂಗೆ ಏನು ಮಾತಾಡೋದು ಅದು ಏನಾರ ಮತ್ತು ಬೇರೆ ಮಾತಾಡ್ಕೊತ್ಕೊದ್ಲಕ್ಕೆ ಭೀ ಆಗೋದಿಲ್ಲ ರೀ. ಯಾಕಂದ್ರೆ ಪಾಯಿಂಟ್ ಮಾತಾಡೋದಕ್ಕೆ ಭೀ ಒಂದು ಅರ್ಥ ಇರ್ಬೇಕು ರೀ. ಮಾತಾಡೋದ್ರೊಳಗೆ ಭೀ ಏನಾರ ಒಂದು ಮೆಸೇಜ್ ಇರಬೇಕು. ಮಾತಾಡೋದು ಭೀ ಏನಾರ ಒಂದು ಸರಿಯಾಗಿ ಮಾತಾಡ್ಬೇಕು ರೀ. ನಮಗೆ ಅಷ್ಟೊಂದು ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ ರೀ. ಕಮೆಂಟ್ ಮುಖಾಂತರ ತಿಳಿಸ್ರಿ. ಏನೇನಾರ ತಪ್ಪಲ್ಲತ್ತಿದ್ರೆ
ತಿದ್ಕೊಳ್ಳೋಕೆ ಟ್ರೈ ಮಾಡ್ತೇನೆ ರೀ. ಯೂಟ್ಯೂಬ್ ಅಂದ್ರೆ ಒಂದು ಹುಚ್ಚಾಗಿತ್ತು ರೀ ನನಗೂ, ಅದಕ್ಕಾಗಿ ವಿಡಿಯೋ ಮಾಡೋದ್ರಿ. ಮತ್ತೇನು ಹೇಳಿದ್ರಿ, ಯೂಟ್ಯೂಬ್ ಅಂದ್ರೆ ಒಂದು ಹುಚ್ಚು ರೀ. ಆ ಯೂಟ್ಯೂಬ್ನ ರಾಕ್ ಬರೋದು ಬೇಕಾಗಿಲ್ಲ, 1,000 ಸಬ್ಸ್ಕ್ರೈಬ್ ಆಗ್ಬೇಕಂತ ಅನ್ನೋದು ಏನಿಲ್ಲ ರೀ. ಒಂದೇ ಒಂದು ಕಾರಣಕ್ಕೆ ರೀ, ಯಾಕಂದ್ರೆ ವಿಡಿಯೋ ಮಾಡಿ ಹಾಕತ್ತಾರೆ ನಮಗೂ ಮನಸ್ಸಿಗೆ ಒಂದು ಖುಷಿ ಆಗತ್ತೆ ರೀ. ಒಂದು 5 ಜನ 10 ಜನ ನೋಡ್ರಿ ಅಂದ್ರೆ ನಮ್ಮ ವಿಡಿಯೋ ಭೀ ಇವ್ರು ನೋಡತ್ತಾರ ಅಂತಂದು ಒಂದು ಖುಷಿ ಆಗ್ತದೆ ರೀ. ಅಟ್ಟಲ್ಲಿ ಮತ್ತೇನಿಲ್ಲ ರೀ. ಅದನ್ನು ಬಿಟ್ಟರೆ ಸೊ ಮದಮಾಯಿ ಬಜಾರ್ಗೆ ಹೋಗೋದನ್ ರೀ, ತೋರಿಸ್ತೇನೆ ರೀ. ಅಲ್ಲಿ ಭೀ ಸಂತಿ ಮಾಡ್ಕೋದ ಎಲ್ಲ ತೋರಿಸ್ತೇನೆ ರೀ. ಸೊ ನಮಸ್ಕಾರ ರೀ, ಸಿಗುಣ್ರಿ ಅಂತ ಮದಮಾಯಿ ಬಜಾರ್ದಾಗ. ಸೊ ಕಾರಣಾಂತರಗಳಿಂದ ನಾವು ವಾರ ಮಾಡ್ತಿದ್ರಿ, ಅವ್ರು ಈ ವಾರ ಬಂದಿಲ್ಲ ಸಂಚಾರ. ಯಾಕೆ ಅನ್ನೋ ಗೊತ್ತಿಲ್ಲ ರೀ. ಅವರು ಹತ್ತಿನಾರ ಖರೆ ಏನು ಸಮಸ್ಯೆ ಆಗಿತ್ತು ಗೊತ್ತಿಲ್ಲ, ಅವ್ರು ಬಂದಿಲ್ಲ ಗಟ್ಟೆನ ಇವ್ರ ಹತ್ಯಾಗ ಬೇರೆ ಕಡೆ ಮಾಡತ್ತನ್ ರೀ ಸಂತಿ. ನಾವು ಯಾವಾಗ ಬೇರೆ ಕಡೆ ಅದು ಮಾಡೋದಿಲ್ಲ ರೀ, ಅವ್ರು ಬರಲಿಲ್ಲ ಗಟ್ಟೆ ಅನಿವಾರ್ಯ ಇತ್ತು ರೀ. ಅದಕ್ಕೆ ಹತ್ರ ಸಲುವಾಗಿ ಇವ್ರ ಹತ್ರ ಮಾಡತ್ತೇನೆ ರೀ. ಅಂದ್ರೆ ನಮಗೆ ಒಬ್ರ ಥರ ರಾಟಿ ಬಿದ್ದಂಗೆ ಮತ್ತೊಬ್ರ ತಕ್ಕ ರಾಟಿನ ಆಗೋದಿಲ್ಲ ರೀ. ಅದ್ರ ಸಂಬಂಧ ರೀ. ಸೊ ಬಾಜಾರೆಲ್ಲ ಮುಗ್ಸಂದ ಈಗ ಮನೆಗೆ ಹೋಗೋದನ್ ರೀ. ವಿಡಿಯೋ ಏನೋ ಮಾಡ್ಬೇಕತ್ತೀರಿ ಬಕ್ಕಳ, ಆದ್ರೆ ಏನು ಮಾಡೋದ್ರಿ, ಮಂಜಾಗ ನಾಚಿಗೆ ಬರತ್ತೈತೆ. ಅದ್ರ ಸಂಬಂಧ ಇಲ್ಲಿಗೆ ಮುಗಿಸ್ತೇನೆ ರೀ. ನಮಸ್ಕಾರ. ಇವತ್ತು ರಾತ್ರಿ ಸುಮ್ಮ ಅಟ್ಟ ಹಿಂಗೆ ಹೊರ ಮಾಡ್ಕೊಂಡೇನಿ ರೀ. ವಿಮಾನವನ್ನು ಹೊಂಟಿತ್ರಿ, ಅದ್ರ ಜರ ವಿಡಿಯೋ ಮಾಡಿರಿ. ನಮ್ಮಂಥ ಬಡವ್ರ ಕೈಯೆಲ್ಲ ಅಂಥ ವಿಮಾನದಾಗ ಹೋಗೋದಾಗೋದಿಲ್ಲ ರೀ. ಯಾಕಂದ್ರೆ ನಮ್ಮ ಬಡವ್ರು ಅಂದ್ರೆ ಭಾಳ ಪರಿಸ್ಥಿತಿ